ದೈಹಿಕ ಸಾಮರ್ಥ್ಯವನ್ನು ಉತ್ತೇಜಿಸುವ ಉದ್ದೇಶದಿಂದ ರನ್ನರ್ಸ್ ಕ್ಲಬ್ ವತಿಯಿಂದ 2ನೇ ಆವೃತ್ತಿಯ ಲೋಂಬಾರ್ಡ್ ಆಸ್ಪತ್ರೆ ಉಡುಪಿ ಮ್ಯಾರಥಾನ್ 2025 ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ನಿರ್ದೇಶಕ ಸುಶೀಲ್ ಜತ್ತನ್ನ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದ ಅವರು, ರನ್ನರ್ಸ್ ಕ್ಲಬ್ ವತಿಯಿಂದ ಆರೋಗ್ಯಕರ ಹೃದಯ, ಆರೋಗ್ಯಕರ ಕುಟುಂಬಗಳು ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಮುದಾಯದವರು ಓಟದಲ್ಲಿ ಭಾಗವಹಿಸುವ ಮೂಲಕ ದಿನಾಂಕ ಡಿಸೆಂಬರ್ 7ರಂದು ಉಡುಪಿ ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಈ ಮ್ಯಾರಥಾನ್ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಿಂದ ಆರಂಭಿಸಿ ನಗರದ ಪ್ರಮುಖ ರಸ್ತೆಯಲ್ಲಿ ಆಗಿ ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಳ್ಳಲಿದೆ. ಈ ವರ್ಷದ ಮ್ಯಾರಥಾನ್ನ ಮುಖ್ಯ ಪ್ರಾಯೋಜಕರಾಗಿ ಲೋಂಬಾರ್ಡ್ ಆಸ್ಪತ್ರೆ ಉಡುಪಿ ಹಾಗೂ ಸಹ ಪ್ರಾಯೋಜಕರಾಗಿ ಗ್ರಾಸ್ಲ್ಯಾಂಡ್ ಡೆವಲಪರ್ ಮತ್ತು ಕೊಚ್ಚಿನ್ ಶಿಪ್ ಯಾರ್ಡ್ ಅವರ ಆಶ್ರಯದಲ್ಲಿ ನಡೆಯುತ್ತಾ ಇದೆ ಎಂದು ಅವರು ತಿಳಿಸಿದರು. ಉಡುಪಿ ರನ್ನರ್ ಕ್ಲಬ್ ಜೊತೆ ಕಾರ್ಯದರ್ಶಿ ದಿವ್ಯೇಶ್ ಶೆಟ್ಟಿ ಮ್ಯಾರಥಾನ್ನ ವಿವರಣೆಯನ್ನು ನೀಡಿ, ವಿವಿಧ ವಯೋಮಾನದ ಪುರುಷ ಹಾಗೂ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಿಗಾಗಿ 21 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್, 3 ಕಿಲೋಮೀಟರ್ ಸ್ಯಾರಿ ರನ್ ಮತ್ತು ಫನ್ ರನ್ ಆಯೋಜಿಸಲಾಗಿದೆ. ಮ್ಯಾರಥಾನ್ ಎಲ್ಲಾ ವಿಭಾಗಗಳಲ್ಲಿ ಮೊದಲ ಸ್ಥಾನ ಗಳಿಸಿದವರಿಗೆ ನಗದು ಬಹುಮಾನವನ್ನು ನೀಡಲಾಗುತ್ತದೆ. ಈ ಸ್ಪರ್ಧೆಯಲ್ಲಿ ದೇಶ ವಿದೇಶಗಳಿಂದ ಸುಮಾರು 3,000ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆ ಇರುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರನ್ನರ್ ಕ್ಲಬ್ ಕಾರ್ಯದರ್ಶಿ ದಿವಾಕರ್, ಐಎಂಎ ಅಧ್ಯಕ್ಷ ಅಶೋಕ್ ಕುಮಾರ್, ರೇಡಿಯಾಲಜಿಸ್ಟ್ ಡಾಕ್ಟರ್ ತಿಲಕ್ ಚಂದ್ರಪಾಲ್ ಅವರು ಉಪಸ್ಥಿತರಿದ್ದರು. ನಮ್ಮ ದೇಶದಲ್ಲಿ ಹಾರ್ಟ್ ಡಿಸೀಸ್ ಅದು ಹೆಚ್ಚಾಕೊಂಡು ಹೋಗ್ತಾ ಇದೆ. ಅದು ಎರಡು ಟ್ರೆಂಡ್ ನಾವು ನೋಡ್ತಾ ಇದ್ದೇವೆ. ಒಂದು ಹಾರ್ಟ್ ಡಿಸೀಸ್ ಮತ್ತೆ ಹಾರ್ಟ್ ಅಟ್ಯಾಕ್ಸ್ ಅದು ಜಾಸ್ತಿ ಹಾಕೊಂಡೆ ವರ್ಷ ಅದು ಜಾಸ್ತಿ ಹಾಕೊಂಡು ಹೋಗ್ತಾ ಇದೆ. ಎರಡನೇದು ಹಾರ್ಟ್ ಅಟ್ಯಾಕ್ಸ್ ಹೃದಯಾಘಾತ ಆಗುವವರು ತುಂಬಾ ಯಂಗ್ ಆಗಿ ಇರ್ತಾ ಇದ್ದಾರೆ. ಪ್ರತಿ ವರ್ಷ ಹೋಗುವಾಗ ಯಂಗ್ ಹಾಕೊಂಡು ಹೋಗ್ತಾ ಇದ್ದಾರೆ. ಇದು ಅದು ತುಂಬಾ ವರಿಂಗ್ ಟ್ರೆಂಡ್. ಅದಕ್ಕೋಸ್ಕರ ಲೋಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ಹಾಗೂ ರನ್ನರ್ಸ್ ಕ್ಲಬ್ ಹಾಗೂ ಐಎಂಎ ಒಟ್ಟು ಕೂಡಿ ಉಡುಪಿಯ ಸೆಕೆಂಡ್ ಉಡುಪಿ ಮ್ಯಾರಥಾನ್, ನಿಮ್ಗೆಲ್ಲರಿಗೂ ಗೊತ್ತುಂಟು, ಲಾಸ್ಟ್ ಇಯರ್ ನಾವು ಇಲ್ಲಿ ಕುತ್ಕೊಂಡು ಫಸ್ಟ್ ಟೈಮ್ ಉಡುಪಿಯಲ್ಲಿ ನಾವು ಉಡುಪಿ ಮ್ಯಾರಥಾನ್ ಅನ್ನು ಏರ್ಪಡಿಸಿದ್ದೆವು. ಈ ಸರ್ತಿ ನಾವು ಸೆಕೆಂಡ್ ಉಡುಪಿ ಮ್ಯಾರಥಾನ್. ಆಗ ನಾವು ಒಂದು ಪ್ರಾಮಿಸ್ ಕೊಟ್ಟಿದ್ದೆವು, ಇದು ವರ್ಷ ಆನ್ಯುವಲ್ ಇವೆಂಟ್ ಆಗಿ ಅದು ನಾವು ನಡೆಸ್ತೇವೆ ಅಂತ ಹೇಳಿ. ಆ ಪ್ರಾಮಿಸ್ ಅನ್ನು ಈಗ ಕೂಡ ಇಟ್ಟಿದ್ದೇವೆ. ಸೊ ಈ ಸೆಕೆಂಡ್ ಉಡುಪಿ ಮ್ಯಾರಥಾನ್ ಅದು ಡಿಸೆಂಬರ್ 7th ಸಂಡೇ ಅಜ್ಜರ್ ಪಾರ್ಕ್ ಸ್ಟೇಡಿಯಂ ಇಂದ ಅದು ಪ್ರಾರಂಭವಾಗಿದೆ. ಸೊ 7th of December ಅಜ್ಜರ್ ಪಾರ್ಕ್ ಸ್ಟೇಡಿಯಂ ಇಂದ ಅದು ಪ್ರಾರಂಭವಾಗುತ್ತದೆ. ಈ ಸರ್ತಿ ನಮ್ಮ ಥೀಮ್ ಏನಂತ ಹೇಳಿದ್ರೆ, ನಾನು ಆಗ ಹೇಳಿದ ಹಾಗೆ ಹೆಲ್ತಿ ಹಾರ್ಟ್ಸ್ ಹೆಲ್ತಿ ಫ್ಯಾಮಿಲೀಸ್, ಆರೋಗ್ಯಕರವಾದ ಹೃದಯ, ಆರೋಗ್ಯಕರ ಕುಟುಂಬಗಳು. ಸೊ ಇದು ನಮ್ಮ ಥೀಮ್ ಆಗಿದೆ. ಸೊ ಉದ್ದೇಶ ಏನಂತ ಹೇಳಿದ್ರೆ, ಪ್ರಮೋಟಿಂಗ್ ಲೈಫ್ ಸ್ಟೈಲ್ ಚೇಂಜಸ್. ಹೃದಯಾಘಾತಕ್ಕೆ, ಹಾರ್ಟ್ ಅಟ್ಯಾಕ್ಸ್ಗೆ ಒಂದು ಮೇನ್ ಕಾರಣ ಏನಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್. ಈಗಿನ ಕಾಲದಲ್ಲಿ ಸ್ಟ್ರೆಸ್ ಜಾಸ್ತಿ, ಎಕ್ಸರ್ಸೈಸ್ ಇಲ್ಲ, ಡಯಟ್ ಬೇರೆ ಇದೆ, ಸ್ಮೋಕಿಂಗ್ ಇದೆ, ಆಲ್ಕೋಹಾಲ್ ಜಾಸ್ತಿ ತಗೊಳ್ಳುವಂಥದ್ದು ಇದೆ. ಇದೆಲ್ಲ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್. ಇದಕ್ಕೆ ಅದು ಒಂದು ಮೂಲ ಕಾರಣವಾಗಿದೆ. ಅದರೊಟ್ಟಿಗೆ ಕಾಯಿಲೆಗಳಾದ ಡಯಾಬಿಟೀಸ್, ಹೈಪರ್ಟೆನ್ಷನ್ ಇದು ಕೂಡ ಅದು ಕಾರಣವಿದೆ. ಸೊ ಇದನ್ನು ಲೈಫ್ ಸ್ಟೈಲ್ ಪ್ರಮೋಟ್ ಮಾಡಲಿಕ್ಕೆ ನಾವು ಈ ಸೆಕೆಂಡ್ ಉಡುಪಿ ಮ್ಯಾರಥಾನ್ ಅನ್ನು ಡೆಡಿಕೇಟ್ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಉಡುಪಿ CSI ಲೋಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆ ಅವರು ಟೈಟಲ್ ಸ್ಪಾನ್ಸರ್ಸ್ ಆಗಿ, ಉಡುಪಿ ರನ್ನರ್ಸ್ ಕ್ಲಬ್ ಅವರು ಏರ್ಪಡಿಸಿ, ಐಎಂಎ ಕೂಡ ಅವರು ನಮ್ಮ ಸಹಭಾಗಿಯಾಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಸತ್ಯದ ವಿಶೇಷ ಒಂದು ಏನಂತ ಹೇಳಿದ್ರೆ, ಈ ಉಡುಪಿ ಮ್ಯಾರಥಾನ್ ಅಲ್ಲಿ ಸಾರಿ ರೇಸ್ ಯಾಕಂತ ಹೇಳಿದ್ರೆ ನಮ್ಮದು ಕಲ್ಚರಲ್ ಇದನ್ನು ಸಹ ನಾವು ಪ್ರಮೋಟ್ ಮಾಡಬೇಕು. ಈ ಉಡುಪಿ ಮ್ಯಾರಥಾನ್ ಅಲ್ಲಿ ನಾವು ಖಾಲಿ ಲೈಫ್ ಸ್ಟೈಲ್ ಅಲ್ಲ, ಅದರ ಉಡುಪಿಯನ್ನು ನಾವು ಶೋಕೇಸ್ ಮಾಡಬೇಕು, ನಮ್ಮದು ಇಲ್ಲಿ ಕಲ್ಚರ್ ಅನ್ನು ಶೋಕೇಸ್ ಮಾಡಬೇಕು. ಅದರಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ಸೊ ಆ ರೇಸ್ ನ ಡೀಟೇಲ್ಸ್ ಎಲ್ಲ ದಿವ್ಯೇಶ್ ಅವರು ಈಗ ಹೇಳ್ತಾರೆ. ಲಾಸ್ಟ್ ಇಯರ್ ನಾವು ಸಿವಾಕಲ್ ಮಾಡಿದ್ವಿ. ಈ ಸಲ ಸಿವಾಕಲ್ ನಮಗೆ ಆಪ್ಷನ್ ಇಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿ ಬಿಸಿ ಶೆಡ್ಯೂಲ್, ರಜೆ ಇಲ್ಲದ ಕಾರಣ ಈ ಸಲ ಉಡುಪಿಯ ಹೃದಯ ಭಾಗದಲ್ಲೇ ನಮ್ಮ ರೇಸ್ ನಡೀತದೆ. ಹೊರಗೆ ಹೋಗಲ್ಲ, ಉಡುಪಿ ಡಿಸ್ಟ್ರಿಕ್ಟ್ ಕವರ್ ಆಗಿರುತ್ತೆ. 21-10-5 ಓಪನ್ ಕ್ಯಾಟಗರಿ 18 to 35, 36 to 45, 46 to 55, 56 plus. ಈಚ್ ಕ್ಯಾಟಗರಿಯಲ್ಲಿ 5 top 5 ಪ್ಲೇಸಸ್ ಉಂಟು. ನಾವು ಎಲ್ಲ ಕಡೆ ನೋಡಿದ್ರು ನಿಮಗೆ ಎಲ್ಲ ಕಡೆ 3 ಪ್ಲೇಸಸ್ ಇರಬಹುದು.
ಟು ಸಪೋರ್ಟ್ ಆಲ್ ದ ರನ್ನರ್ಸ್ ಅಂತ ಹೇಳ್ಕೊಂಡು ನಾವು ಈ ಸಲ 5 ಪ್ಲೇಸಸ್ ಇಟ್ಟಿದ್ದೀವಿ ಎಲ್ಲ ಕೆಟಗರಿ. ಅಂಡ್ ಸ್ಕೂಲ್ ಕೆಟಗರಿಯಲ್ಲಿ 3 ಕಿಲೋಮೀಟರ್ಸ್ ಪ್ಲಸ್ 5 ಕಿಲೋಮೀಟರ್ಸ್ ಅಲ್ಲಿ ಹೈಯೆಸ್ಟ್ ಪಾರ್ಟಿಸಿಪೇಟ್ ಗೆ ಸ್ಕೂಲ್ ಚಾಂಪಿಯನ್ಶಿಪ್, ಅದರಲ್ಲಿ ಹೈಯೆಸ್ಟ್ ವಿನ್ನರ್ಸ್ ಗೆ ಅವ್ರಿಗೆ ಸ್ಕೂಲ್ ಚಾಂಪಿಯನ್ಶಿಪ್ ಹಾಗೂ ಸ್ಕೂಲ್ ಪಾರ್ಟಿಸಿಪೇಷನ್ ಟ್ರೋಫಿ ಅಂತ ಇಟ್ಟಿದ್ದೀವಿ. ಲಾಸ್ಟ್ ಇಯರ್ ಕೂಡ ಇತ್ತು, ಇದೇ ಇರೋದು. ಸೊ ಇವತ್ತು ನಮ್ಮ SP ಸಾಹೇಬರು ನಮ್ಮ ಇದಕ್ಕೆ ಅಫಿಷಿಯಲ್ ಆಗಿ ಲಾಂಚ್ ರಿಜಿಸ್ಟ್ರೇಷನ್ ಓಪನ್ ಆಯ್ತು ಇವತ್ತಿಂದ. ಟಿಲ್ ನವೆಂಬರ್ ಎಂಡ್ವರೆಗೆ ನಮ್ದು ರಿಜಿಸ್ಟ್ರೇಷನ್ ಹೇಳ್ತೇವೆ, ಆ ನಂತರ ಕ್ಲೋಸ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಲಾಸ್ಟ್ ಇಯರ್ ನಾವು 2000 ವರೆಗೆ ಬಂದಿದ್ದು, ಈ ಸಲ ಮೋರ್ ದನ್ 3000